ಜೀವನ ಇನ್ನೇನು ಸರಿಯಾಗುತ್ತೆ, ಇನ್ಮುಂದೆ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅನ್ನೋಷ್ಟರಲ್ಲಿ ಈ ಶ್ರೇಷ್ಠ ತಾಂಡವ್ ಸೇರ್ಕೊಂಡು ಏನಾದ್ರೂ ಒಂದು ಕುತಂತ್ರ ಮಾಡ್ತಾ ಇರ್ತಾರೆ. ಇದೀಗ ಭಾಗ್ಯ ಬಾಳಿಗೆ ಆದೀಶ್ವರ್ ಎಂಟ್ರಿ ಆಗಿದ್ದು ಆಕೆ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗ್ತಿದೆ. ಆದ್ರೆ ಈಗ ಶ್ರೇಷ್ಠ ಮತ್ತೆ ತನ್ನ ನರಿಬುದ್ಧಿ ತೋರಿಸಿದ್ದಾಳೆ. ಭಾಗ್ಯ ಆಫೀಸ್ಗೆ ಮ್ಯಾನೇಜರ್ ಆಗಿ ಸೇರ್ಕೊಂಡಿದ್ದಲ್ಲದೆ ಭಾಗ್ಯ ಜೀವನದಲ್ಲೇ ಆಟ ಆಡಲು ಶುರು ಮಾಡಿದ್ದಾಳೆ. ಇದೀಗ ಶ್ರೇಷ್ಠ ಆದಿ ಭಾಗ್ಯಳನ್ನ ದೂರ ಮಾಡೋದು ಫಿಕ್ಸ್ ಆಗಿದೆ. ಹಾಗಾದ್ರೆ ಆದೀಶ್ವರ್ ಭಾಗ್ಯ ದೂರ ಆಗ್ತಾರಾ? ಕುಸುಮ ಸೊಸೆ ಜೀವನ ಸರಿ ಮಾಡ್ತಾಳ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಸ್ಟೋರಿ ಮುಂದಕ್ಕೆ ಹೋಗೋ ತರನೇ ಕಾಣಿಸ್ತಾ ಇಲ್ಲ. ರಬ್ಬರ್ ತರ ಎಳೆಯಲಾಗ್ತಿದೆ. ತಾಂಡವ್ಗೆ ಡಿವೋರ್ಸ್ ಕೊಟ್ಟಾದ್ಮೇಲೆ ಭಾಗ್ಯ ಒಂಟಿಯಾಗಿ ಜೀವನ ನಡೆಸ್ತಾ ಇದ್ದಾಳೆ. ಗಂಡನನ್ನ ಬಿಟ್ರು ಮನೆಯ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸ್ತಿದ್ದಾಳೆ. ಆದ್ರೆ ಈಗ ಭಾಗ್ಯ ಜೀವನಕ್ಕೆ ಆದಿ ಆಗಮನವಾಗಿದೆ. ಆದಿ ದಯೆಯಿಂದಾಗಿ ಭಾಗ್ಯ ಒಂದು ಕಂಪನಿಯ MD ಕೂಡ ಆಗಿದ್ದಾಳೆ. ಆದ್ರೆ ಈ ಪೋಸ್ಟ್ಗೆ ವಕ್ರದೃಷ್ಟಿ ಬಿದ್ದಾಗಿದೆ. ಯಾಕಂದ್ರೆ ಅದೇ ಕಂಪನಿಗೆ ಶ್ರೇಷ್ಠ ಮ್ಯಾನೇಜರ್ ಆಗಿ ಸೇರ್ಕೊಂಡಿದ್ದಾಳೆ. ಅಷ್ಟೇ ಅಲ್ಲ, ಶ್ರೇಷ್ಠ ಕೆಲಸಕ್ಕೆ ಸೇರ್ಕೊಳ್ತಿದ್ದಂತೆ ಭಾಗ್ಯ ವಿರುದ್ಧ ಸಂಚು ರೂಪಿಸಿದ್ದಾಳೆ. ಇದೀಗ ಶ್ರೇಷ್ಠ ಷಡ್ಯಂತರದಿಂದಾಗಿ ಆದಿ ಭಾಗ್ಯ ದೂರ ಆಗುವಂತೆ ಆಗಿದೆ. ಶ್ರೇಷ್ಠ ಮೊದಲು ತನ್ವಿಗೆ ಬಲೆ ಬೀಸಿದ್ಲು. ತನ್ವಿ ಶ್ರೇಷ್ಠ ಡ್ರಾಮವನ್ನ ನಂಬಿ ಆಕೆ ಮನೆಯಲ್ಲೇ ಇದ್ದಾಳೆ. ತನ್ವಿ ಶ್ರೇಷ್ಠ ಜೊತೆ ಕ್ಲೋಸ್ ಆಗಿದ್ದನ್ನ ನೋಡಿ ಭಾಗ್ಯ ಕುಸಿದು ಬಿದ್ದಿದ್ಲು. ಈ ವೇಳೆ ಆದಿ ಭಾಗ್ಯಳನ್ನ ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದ. ಇದು ಶ್ರೇಷ್ಠ ಕಣ್ಣಿಗೆ ಬಿದ್ದಿದೆ. ಕೂಡಲೇ ಆಕೆ ಅವರಿಬ್ಬರ ಫೋಟೋ ತೆಗೆದಿದ್ಲು. ಬಳಿಕ ಆಕೆ ಆಫೀಸ್ಗೆ ಹೋಗಿ ಹೊಸ ಕತೆ ಕಟ್ಟಿದ್ದಾಳೆ. ಭಾಗ್ಯ ಆದೀಶ್ವರ್ ನಡುವೆ ಬೇರೇನೋ ನಡೀತಾ ಇದೆ. ಭಾಗ್ಯ ನಾವು ನೋಡೋ ತರ ಇಲ್ಲ ಅಂತ ಎಲ್ಲರ ಬಳಿ ಹೇಳಿ ಫೋಟೋನ ತೋರಿಸಿದ್ದಾಳೆ. ಬಳಿಕ ಆದೀಶ್ವರ್ ಬಳಿ ಹೋಗಿ, ನೀವು ಭಾಗ್ಯ ತುಂಬಾ ಕ್ಲೋಸ್ ಆಗಿರೋದು ಸರಿಯಲ್ಲ. ಆಫೀಸ್ನಲ್ಲಿ ಎಲ್ಲರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಿದ್ದಾರೆ. ಇದರಿಂದಾಗಿ ಭಾಗ್ಯಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿದ್ದಾಳೆ. ಶ್ರೇಷ್ಠ ಮಾತು ಕೇಳಿದ ಆದೀಶ್ವರ್ ಶಾಕ್ ಆಗಿದ್ದಾನೆ. ಅಷ್ಟೇ ಅಲ್ಲ, ಭಾಗ್ಯಳಿಂದ ಆದಷ್ಟು ದೂರ ಹೋಗ್ತಿದ್ದಾನೆ. ಇದೀಗ ಭಾಗ್ಯ ಆದೀಶ್ವರ್ ಬಳಿ ಮಾತನಾಡಲು ಬಂದ್ರು ಆತ ದೂರ ಹೋಗ್ತಿದ್ದಾನೆ. ಭಾಗ್ಯ ಬಳಿ ಮಾತನಾಡೋ ಅವಶ್ಯಕತೆ ಇದ್ರೂ ಶ್ರೇಷ್ಠ ಆತನನ್ನ ತಡಿತಾ ಇದ್ದಾಳೆ. ಆದಿ ವರ್ತನೆ ನೋಡಿ ಈಗ ಭಾಗ್ಯ ಬೇಜಾರು ಮಾಡ್ಕೊಂಡಿದ್ದಾಳೆ. ಅಷ್ಟೇ ಅಲ್ಲ, ಅದನ್ನ ಕುಸುಮ ಬಳಿ ಹೇಳಿಕೊಂಡಿದ್ದಾಳೆ. ಕೂಡಲೇ ಕುಸುಮ ಆದಿ ಬಳಿ ಹೋಗಿ ಆತನನ್ನ ಪ್ರಶ್ನೆ ಮಾಡಿದ್ದಾಳೆ. ಆಗ ಆದೀಶ್ವರ್, ಏನೋ ಟೆನ್ಷನ್ ನಲ್ಲಿ ಇದ್ದೆ, ಇದರಿಂದಾಗಿ ನಾನು ಸರಿಯಾಗಿ ಮಾತನಾಡಿಲ್ಲ ಅಂತ ಹೇಳಿದ್ದಾನೆ. ಇದೀಗ ಆದೀಶ್ವರ್ ಭಾಗ್ಯ ಜೊತೆ ಮಾತಾಡ್ತಾ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.